ಓಂ ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಯಾ ಘೋಷಯತೀವ ಯಃ ಕರಚಯೈಃ तं ವಾಜೀವಕ್ತ್ರಂ ಭಜೇ ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ದನ್ಮುಖೀಂ ಕಂಜಾತಿಂ ಕುಚಭಾರಭೀರುವಿಲಸನ್ ಮಧ್ಯಾಮ್ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡತಕ್ಕಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ನಿನ್ನೆ ದಿವಸ ಹೇಳ್ತಾ ಇರುವಾಗ ಎಣ್ಣೆಯ ಶಾಸ್ತ್ರವನ್ನ ಮಾಡಿಕೊಂಡ್ರು ಅಂತ ವಿಚಾರ ಬಂತು. ಅದರಲ್ಲಿಯೂ ಕೂಡ ಎಣ್ಣೆಯ ಶಾಸ್ತ್ರವನ್ನ ಮಾಡಿಕೊಳ್ಳುವಾಗ ಅನೇಕರು ಹಾಡನ್ನ ಹಾಡಿದ್ರು, ನರ್ತನ ಮಾಡಿದ್ರು ಇತ್ಯಾದಿ ಕಥೆಗಳು. ಯಾರ್ಯಾರು ಅಂತ ಕೇಳಿದಾಗ ನಾರದ ಪ್ರಮುಖೈಶ್ಚ ಗಂಧರ್ವಾಹ, ಅಂದ್ರೆ ನಾರದರು ಮಹತಿ ಎಂಬ ವೀಣೆಯನ್ನ ನುಡಿಸ್ತಾ ಇದ್ರೆ ತುಂಬುರು ಎಂಬತಕ್ಕಂತಹ ಗಂಧರ್ವ ಕಲಾವತಿ ಎಂಬ ವೀಣೆಯನ್ನ ನುಡಿಸ್ತಾ ಇದ್ರು. ಈ ತುಂಬುರು ಕಶ್ಯಪರಿಂದ ಜನಿಸಿದ್ದು. ಕುಬೇರನ ಆಸ್ಥಾನದಲ್ಲಿ ಗಾನ ಮಾಡ್ತಾ ಇರ್ತಾರೆ. ಇವರು ಸಾಮಗಾನ ಮಾಡೋದರಲ್ಲಿ ಅದ್ವಿತೀಯರು ಅಂತ ಹೆಸರನ್ನ ಪಡೆದಿದ್ದಾರೆ. ಈ ವಿಶ್ವಾವಸು ಎಂಬತಕ್ಕಂತಹ ಗಂಧರ್ವ ಸಂಗೀತದಲ್ಲಿ ಅಪ್ರತಿಮನಾಗಿದ್ದ. ಇವನ ಸಂಗೀತಕ್ಕೇನೆ ಗಾಂಧರ್ವ ಗಾನ ಎಂಬತಕ್ಕಂತ ಹೆಸರು. ಜೊತೆಗೆ ರಂಭಾ, ಊರ್ವಶಿ, ಊರ್ವಚಿತ್ತಿ, ಮೇನಕೆ, ವಿಶ್ವಾಚಿ, ಘೃತಾಚಿ ಮೊದಲಾಗಿರತಕ್ಕಂತ ಅಪ್ಸರಾ ಸ್ತ್ರೀಯರೆಲ್ಲರೂ ಕೂಡ ಯದೋರ್ವಶಿ ಯಮೀಂ ಚೈವ ಎಂದು ಹೇಳಿದಂತೆ ಇವರಿಗೆ ವೇದಾಧಿಕಾರ ಕೂಡ ಇದೆ ಅಂತ ವೇದದಲ್ಲಿ ಬರ್ತದೆ. ಹಾಗಾಗಿ ಇವರೆಲ್ಲರೂ ಕೂಡ ನರ್ತನ ಮಾಡಿದರು ಅಂತ ಈ ರೀತಿಯಾಗಿ ಹೇಳ್ತಾ ಕೊನೆಗೊಂದು ಮಾತನ್ನು ಹೇಳ್ತಾರೆ. ತದಾದದೌ ಬ್ರಹ್ಮ ಪತ್ನಿ ಸಾವಿತ್ರಿ ವಸ್ತ್ರದ್ವಯಂ. ನೀರಿನಿಂದ ಮತ್ತೆ ದೀರ್ಘಾಯುಷ್ಯವಂತನಾಗು ಇತ್ಯಾದಿ ಹೇಳ್ತಾ ಧನವಂತನಾಗು ಎಂಬುದಾಗಿ ಹೇಳ್ತಾ ಆರತಿಯನ್ನ ಎತ್ತಿದ್ದಾರೆ. ಅದಾದ ಮೇಲೆ ಪರಮಾತ್ಮನ ಮಹಿಮೆಯನ್ನ ಹಾಡುತ್ತಾ ಕೊನೆಗೆ ಕುಂಕುಮದ ಜಲದಿಂದ ಓಕಳಿಯನ್ನ ಮಾಡಿದ್ರು ಅಂತುಂಟು. ಆರಾರ್ಥಿಕಾಂ ಮಾಂಗಲಿಕೀಂ ಸರ್ವಾಂ ಚಕ್ರುಸ್ತತಾಂಗನಃ. ಅದು ಹೇಗೆ? ಕುಂಕುಮೈ ಸಲಿಲೈಸ್ತತಃ. ನೋಡಿ, ಕುಂಕುಮ ನೀರು ಇದು ಮಾತ್ರ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಮನುಷ್ಯರಿಗೆ ಮಾಡುವಾಗ ಓಕಳಿ ಅಂತ ಮಾಡುವಾಗ ಅರಶಿನ ಮತ್ತು ಸುಣ್ಣ ಮತ್ತು ನೀರು ಸೇರಿಸಿ ಓಕಳಿಯನ್ನ ಮಾಡಬೇಕು ಅಂತ ಹೀಗೆ ಮಾಡಬೇಕು. ಕೆಲವು ಕಡೆ ಏನಾಗುತ್ತೆ, ಮದುವೆ ಮನೆಯಲ್ಲೆಲ್ಲ ನೋಡ್ಬೇಕು, ಅದೆಲ್ಲ ಸಿಕ್ಕಲ್ಲ ಅಂತ ತಿಳ್ಕೊಂಡು ತಟ್ಟೆಯಲ್ಲೇ ಅರಶಿನ ಕುಂಕುಮ ಇರುತ್ತೆ, ಕಲಸಿ ಮಾಡಿ ಬಿಡ್ತಾರೆ. ಹಾಗಲ್ಲ. ಅದೇ ದೇವರಿಗೆ ಮಾಡಬೇಕಾದ್ರೆ ಈಗಂತೂ ಒಂದು ಹೊಸ ಪದ್ಧತಿ, ಬಾಟ್ಲಿಯಲ್ಲಿ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ, ಅದರಲ್ಲೇ ಬಗ್ಸೋದು ಇದು ಮಾಡೋದು ಅಲ್ಲ. ಆಗಿಂದಾಗಲೇ ಮಾಡಬೇಕು ಅಂತ ಇದೆ. ಮೊದಲೇ ರೆಡಿ ಮಾಡಿಟ್ಟುಕೊಂಡದ್ದನ್ನ ಮಾಡಬಾರದು ಅಂತಿದೆ. ಯಾವಾಗ್ಲೂ ಹಾಗೆ ಶ್ರಾದ್ದದಲ್ಲಿ
ಪವಿತ್ರವನ್ನ ರೆಡಿ ಮಾಡಿಟ್ಟದ್ದನ್ನ ಹಾಕ್ಬಾರ್ದು ಅಂತಿದೆ. ಆಗಿಂದಾಗಲೇ ಮಾಡಿ ಕೊಟ್ಟು ಹಾಕಿಸ್ಬೇಕು ಅಂತಿದೆ ಹೊರತು ಮೊದಲೇ ರೆಡಿ ಮಾಡಿಟ್ಟುಕೊಂಡದ್ದನ್ನ ಹಾಕಬಾರದು. ಓಕಳಿ ನೀರು ಹಾಗೆ ಮೊದಲೇ ರೆಡಿ ಮಾಡಿಟ್ಕೋಬಾರದು, ಅದನ್ನ ಆಗಿಂದಾಗಲೇ ತಯಾರು ಮಾಡಿ ಮಾಡಬೇಕು. ಯಾಕೆಂದ್ರೆ ಆಗ ಅದರೊಳಗೆ ದೇವತೆಗಳು ಬಂದು ಕೂತ್ಕೊಂತಾರಂತ. ಆರತಿ ಮಾಡುವ ಸಮಯದಲ್ಲಿ ಮೊದಲೇ ಮಾಡಿಟ್ಟು ಬಾಟ್ಲಿಯಲ್ಲಿ ಬಂಧನ ಮಾಡಿಟ್ಬಿಟ್ರೆ ಜೈಲಿನಲ್ಲಿ ಇಟ್ಟ ಹಾಗಾಗತ್ತೆ. ಹಾಗಾಗಿ ಆ ಕಾಲದಲ್ಲೇ ಮಾಡಬೇಕು. ಅದಲ್ಲೇ ದೇವರಿಗೆ ಮಾಡಬೇಕಾದ್ರೆ ಹೇಗೆ ಅಂತ ಪ್ರಶ್ನೆ. ದೇವರಿಗೆ ಮಾಡಬೇಕಾದ್ರೆ ಬರೀ ಕುಂಕುಮ ಸಲಿರೈರ್ಯುತಃ, ಸ್ಪಷ್ಟವಾದ ಪ್ರಮಾಣ ಏನಂತ, ಗಾಯಂತ್ಯ ಶುಭ ಗೀತಾನಿ ಕುಂಕುಮೈ ಸಲಿಲೈ, ಬರೀ ಕುಂಕುಮ ಮತ್ತು ನೀರು. ಇದು ದೇವರಿಗೆ ಆರತಿ ಮಾಡುವಾಗ ಬರೀ ಕುಂಕುಮ ನೀರು, ಮನುಷ್ಯಾದಿಗಳಿಗೆ ಮಾಡುವಾಗ ಅರಶಿನ ಸುಣ್ಣ ನೀರು, ಹೀಗೆ ಮಾಡಬೇಕು ಅಂತನ್ನುವಂಥದ್ದು. ತದಾದದೌ ಬ್ರಹ್ಮ ಪತ್ನಿ ಸಾವಿತ್ರಿ ಮುತ್ತಮಂ ತಥಾ ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವತ್ತರಮಾ. ಆವಾಗ ಇಷ್ಟೆಲ್ಲ ಮಾಡಿ ಸ್ನಾನವನ್ನ ಮಾಡಿಸಿದ್ರು. ಸ್ನಾನ ಮಾಡಿದ ಮೇಲೆ ಅವರಿಗೆ ಒರೆಸ್ಕೊಳ್ಳಿಕ್ ಟವಲ್ ಕೊಡ್ಬೇಕಲ್ವಾ. ಆಗ ಏನ್ ಮಾಡ್ಬೇಕು ಅಂದ್ರೆ ಏನಾಯ್ತು, ಸ್ನಾನವನ್ನ ಮಾಡುವಾಗ ಏನ್ ಮಾಡ್ಬೇಕು, ಇದು ಏನಂತಾರೆ, ಆರತಿ ಮಾಡ್ಬೇಕು. ಬಹಳ ಮುಖ್ಯ ತಿಳ್ಕೊಳ್ಳಿ. ಮಂಗಳ ಸ್ನಾನ ಅಂದ್ರೆ ಹೇಗೆ ಅಂದ್ರೆ, ಮಂಗಳ ಸ್ನಾನದಲ್ಲಿ, ಮಂಗಳ ಸ್ನಾನ ಅನ್ನುವ ಶಬ್ದಕ್ಕೆ ಮಲ್ನೀರು ಸ್ನಾನ ಇರಬಹುದು, ಅಥವಾ ವಟುವಿಗೆ ಕ್ಷೌರ ಮಾಡ್ತಾರೆ, ಶಿಖಾ ಬಿಟ್ಟು ಕ್ಷೌರ ಮಾಡುವಂಥದ್ದು. ವಟುವಿಗೆ ಅಂದ್ರೆ ಉಪನಯನದ ವಟುವಿಗೆ, ಇನ್ನು ಉಪನಯನ ಆಗಿರೋದಿಲ್ಲ. ಆಗ ಮಾತೃಭೋಜನಾಥ ಪೂರ್ವದಲ್ಲಿ ಏನು ಮಾಡ್ತಾರೆ, ಆವಾಗ ಕ್ಷೌರ ಮಾಡುವಾಗ ಕ್ಷೌರ ಆದ ನಂತರ ನೀರ್ ಹಾಕೋದಲ್ಲ, ಕ್ಷೌರ ಮಾಡಿ ನೀರ್ ಹಾಕ್ಬೇಕು. ಮೊದಲು ತಾಯಿ 5 ತಂಬಿಗೆ ನೀರು, ಆಮೇಲೆ ಉಳಿದ ಮುತ್ತೈದೆಯರು ನೀರು ಹಾಕುವಂತದ್ದು. ನೀರು ಹಾಕಿದ ಮೇಲೆ ಒರೆಸ್ಕೊಳ್ಳಿಕ್ ಟವಲ್ ಕೊಡೋದಲ್ಲ, ಆರತಿ ಮಾಡ್ಬೇಕು. ಆರತಿ ಮಾಡಿ ದೃಷ್ಟಿ ತೆಗೆದು ಆನಂತರ ಒರೆಸ್ಕೊಳ್ಳಿಕ್ ಟವಲ್ ಕೊಡ್ಬೇಕು ಅಂತ. ಸ್ನಾನ ಆದ ಕೂಡಲೇ ಆರತಿ, ಆರತಿ ಆದ್ಮೇಲೆ ಒರೆಸ್ಕೊಳ್ಳೋದು. ಶ್ರೀನಿವಾಸನು ಹಾಗೆ, ಮೊದಲು ಸ್ನಾನ ಆಗಿದೆ, ಎಲ್ಲರೂ ಕೂಡ ಸ್ನಾನವನ್ನ ಹಾಕಿದ್ದಾರೆ. ಜಲೈರ್ ರಾಜಾಯಾಮಾಸುಹು ಪುತ್ರವಾನ್ ಧನವಾನ್ ಭವ ಇತ್ಯಾದಿ ಆದಂತ ಮಾತುಗಳಿಂದ ಜಲದಿಂದ ಅಭಿಷೇಕವನ್ನ ಮಾಡಿದ್ದಾರೆ. ಅಭಿಷೇಕಾದಿಗಳನ್ನ ಮಾಡಿದ ಮೇಲೆ ಕುಂಕುಮ ಜಲೇನ ಅಂದ್ರೆ ಕುಂಕುಮ ಮತ್ತು ನೀರಿನಿಂದ ಸಹಿತವಾಗಿ ಆರಾರ್ಥಿಕ ಮಾಂಗಲಿಕೀಂ ಆರತಿಯನ್ನ ಮಾಡಿದ್ದಾರೆ. ಆರತಿಯನ್ನ ಮಾಡಿದಾಗ ಕೊನೆಗೆ ಏನಾಗಿದೆ, ಇನ್ನು ಅದಾದ ಮೇಲೆ ವಸ್ತ್ರ ಬೇಕು ಒರೆಸ್ಕೊಳ್ಳಿಕ್ಕೆ. ಆವಾಗ ಏನ್ ಮಾಡಿದರೆ, ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವತ್ ರಮಾ. ಒರೆಸಿದ್ದು ಮಾತ್ರ ರಮಾದೇವಿಯೇ, ಆದರೆ ಆ ಒರೆಸ್ಕೊಳ್ಳಿಕ್ಕೆ ವಸ್ತ್ರ ಕೊಡ್ಬೇಕಲ್ಲ, ಅಂತಹ ವಸ್ತ್ರವನ್ನ ಬ್ರಹ್ಮದೇವರ ಪತ್ನಿಯಾಗಿರತಕ್ಕಂತಹ ಸಾವಿತ್ರಿ ದೇವಿ ವಸ್ತ್ರವನ್ನ ಕೊಟ್ಟಿದ್ದಾಳೆ. ಅದನ್ನ ತೆಗೆದುಕೊಂಡು ರಮಾದೇವಿ ಆ ಪರಮಾತ್ಮನನ್ನ ಒರೆಸಿದ್ದಾಳೆ. ಎಲ್ಲ ಅವಯವಗಳನ್ನ ವಿಧಿವತ್ ಅಂತ ಹೇಳಿದ್ದಾರೆ. ಮಮಾರ್ಜ ವಿಧಿವತ್ ಸರ್ವಾಂಗಂ, ಎಲ್ಲ ಅವಯವಗಳನ್ನು ಕೂಡ ಒರೆಸಿದ್ದಾಳೆ. ಅವಳಿಗೆ ಮಾತ್ರ ಅಧಿಕಾರ ಇರೋದು. ಹಾಗಾಗಿ ಪಾರ್ವತಿ ಧೂಪಮಾದಾಯ ದದೌ ಲಕ್ಷ್ಮೀ ಕರಾಂಬುಜೇ. ಮತ್ತೆ ಅಲ್ಲಿ ಒರೆಸಿ ಆದ್ಮೇಲೆ ಕೂದಲು ಕೆಳಗಡೆ ಧೂಪ ಹಾಕಬೇಕು ಅಂತ ಇದೆ. ಆ ಮಂಗಳ ದ್ರವ್ಯವನ್ನ ಹಾಕಿ ಕೆಂಡದ ಮೇಲೆ ಆ ಧೂಪವನ್ನ ಕೂದಲಿಗೆ ಬಿಡಬೇಕು. ಅದನ್ನ ಯಾರು ಮಾಡಿದ್ರು ಅಂದ್ರೆ, ಪಾರ್ವತೀ ದೇವಿ ಕೆಂಡವನ್ನ ಮಾಡಿಕೊಂಡು ಮತ್ತೆ ಜೊತೆಗೆ ಧೂಪವನ್ನು ತಂದಳು. ತಂದು ಏನ್ ಮಾಡಿದ್ಲು, ಲಕ್ಷ್ಮೀ ಕರಾಂಬುಜೇ ದದೌ, ಲಕ್ಷ್ಮೀ ದೇವಿಯ ಕೈಯಲ್ಲಿ ಕೊಟ್ರು. ನಾವು ಮಾಡುವಾಗ್ಲೂ ಹೀಗೆ ಲಕ್ಷ್ಮೀನೇ ನಾರಾಯಣನಿಗೆ ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಂಡೇ ನಾವು ಮಾಡಬೇಕು. ಈಗ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡ್ತೇವೆ. ಆ ಕಲ್ಯಾಣೋತ್ಸವ ಅಂತ ಮಾಡುವಾಗ ನಾವು ಮಾಡ್ತೇವೆ ಅಂತಲ್ಲ, ಅಲ್ಲಿ ಲಕ್ಷ್ಮೀ ದೇವಿಯೇ ಇಂತ ಯಾವ ದೇವತೆಗಳು ಲಕ್ಷ್ಮಿಗೆ ತಂದು ಕೊಟ್ರು ಆ ತಂದು ಕೊಟ್ಟದ್ದನ್ನ ರಮಾದೇವಿ ಮಾಡ್ತಾಳೆ. ಇಷ್ಟ ಅನುಸಂಧಾನ ಪ್ರತಿಯೊಂದು ಹಂತದಲ್ಲಿಯೂ ಈ ಚಿಂತನೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪಾರ್ವತಿ ಧೂಪಮಾದಾಯ ದದೌ ಲಕ್ಷ್ಮೀ ಕರಾಂಬುಜೇ ಧೂಪಯಿತ್ವಾ ಸುಧೂಪೇನ ವಿಕೀರ್ಯೋಚ್ಛಿತ ಬಂಧನಾತ್. ಆವಾಗ ಲಕ್ಷ್ಮೀದೇವಿ ಶ್ರೀನಿವಾಸನ ಕೇಶಗಳನ್ನ ಬಿಡಿಸಿ ವಿಸ್ತಾರವಾಗಿ ಎಲ್ಲ ಕೂದಲುಗಳಿಗೂ ಕೂಡ ಪರಿಮಳದ ಧೂಪವನ್ನ ಹಾಕಿ ಒಣಗಿಸಿ ಸುಗಂಧವನ್ನಾಗಿ ಮಾಡಿದ್ದಾಳೆ. ಆಗ ನೀವು ಕೇಳಬಹುದು, ಏನಪ್ಪಾ ಹಾಗಾದ್ರೆ ನಮ್ಮ ಪರಮಾತ್ಮನ
ಕೂದಲು ಇಲ್ಲಿಯ ತನಕ ದುರ್ಗಂಧಗಳಿಂದ ಇತ್ತೇನು, ಈಗ ಹಾಕಿದ ಮೇಲೆ ಸುಗಂಧವಾಯಿತೇನು? ಇಲ್ಲ. ಮತ್ತೆ ಏನ್ ಮಾಡಿದ್ಲು? ಲಕ್ಷ್ಮೀ ದೇವಿನೇ ಯಾಕೆ ಮಾಡ್ಬೇಕು? ಅವಳಿಗೆ ಮಾತ್ರ ಈ ಅನುಸಂಧಾನ ಮಾಡ್ಲಿಕ್ಕೆ ಬರುತ್ತೆ. ಏನು ಅಂದ್ರೆ, ಆ ಕೂದಲು ಅದು ಅಪ್ರಾಕೃತವಾದ ಕೂದಲೇ. ಅಪ್ರಾಕೃತವಾದ ಕೂದಲು ಮೊದಲಿಂದಲೂ ಸುಗಂಧಯುಕ್ತವೇ. ಮತ್ತೆ ಇವಳೇನ್ ಮಾಡಿದ್ಲು? ಅಲ್ಲಿರುವಂತಹ ಸುಗಂಧವನ್ನ ತಾನು ಅನುಸಂಧಾನ ಮಾಡಿಕೊಂಡ್ಲು ಅಂತ ಅರ್ಥ. ಕೆಂಡವನ್ನ ಹಾಕುತ್ತಾ ಇಂತಹ ಸುಗಂಧ ಈ ಕೂದಲು ಸದಾ ಇರುತ್ತೆ ಅಂತ ಅನುಸಂಧಾನವನ್ನ ಮಾಡಿಕೊಂಡು ತಾನು ಭಗವಂತನ ಸೇವೆಯನ್ನ ಮಾಡಿದ್ಲು ಅಂತ. ಕೊನೆಗೆ ಏನ್ ಮಾಡಿದ್ಲು? ಸುಗಂಧ ಭರಿತವಾದ ಮೇಲೆ ಆ ಕೂದಲನ್ನ ಗಂಟು ಹಾಕಿದಳು. ಆಗ ಸಾವಿತ್ರಿ ದೇವಿ ಬಂಗಾರದ ಕಟ್ಟು ಹಾಕಿರುವಂತಹ ದರ್ಪಣವನ್ನ ಆದರ್ಶಂ ದರ್ಶಯಾಮಾಸ ಸಾವಿತ್ರಿ ಸ್ವರ್ಣಭೂಷಿತಮು, ಆದರ್ಶವನ್ನ ತಂದು ಕೊಟ್ಟಿದ್ದಾಳೆ. ತಂದು ಕೊಟ್ಟ ಯಾರು? ಸಾವಿತ್ರಿ ಕೊಟ್ಲು. ಅದನ್ನ ಏನ್ ಮಾಡಿದ್ಲು? ಕಮಲಾದೇವಿ, ಆ ಲಕ್ಷ್ಮೀ ದೇವಿ ಅದನ್ನ ಪರಮಾತ್ಮನಿಗೆ ತೋರಿಸ್ತಾ ಇದ್ದಾರೆ. ಆಗ ಇದನ್ನ ಬಂಗಾರ ಕಟ್ಟು ಹಾಕಿರತಕ್ಕಂತ ಕನ್ನಡಿಯನ್ನ ಶ್ರೀನಿವಾಸ ದೇವರಿಗೆ ತೋರಿಸಿದಾಗ ಮುಂದೆ ಏನ್ ಮಾಡಿದ್ರು? ರತಿ ಶಚೌ ಚಾಮರೇಚ ವಿಜಂತ್ಯೌ ಚಂದ್ರ ಸನ್ನಿಭೆ. ಆಮೇಲೆ ರತಿದೇವಿ ಮತ್ತು ಶಚೀದೇವಿ. ಶಚಿ ಅಂದ್ರೆ ಇಂದ್ರನ ಪತ್ನಿ, ರತಿ ಅಂದ್ರೆ ಮನ್ಮಥನ ಪತ್ನಿ. ಇವರಿಬ್ಬರೂ ಕೂಡ ಶ್ರೀನಿವಾಸನಿಗೆ ಚಂದ್ರ ಸನ್ನಿಭವಾದ ಚಾಮರವನ್ನ ಬೀಸಿದ್ರು. ಆ ಕಡೆ ಈ ಕಡೆ ಚಾಮರವನ್ನ ಬೀಸ್ತಾ ಇದ್ದಾರೆ. ಯಾರು ಅಂದ್ರೆ, ಯಾಕೆ ಇದನ್ನೆಲ್ಲ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆಯಲ್ಲಿಯೋ ಅಥವಾ ದೇವಸ್ಥಾನಗಳಲ್ಲಿಯೋ ಎಲ್ಲಿಯೇ ಆಗಲಿ, ಅಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಾ ಇದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆ ನಡೀತಾ ಇರುವಾಗ ಆಯಾಯ ಪ್ರಸಂಗಗಳಲ್ಲಿ ಈ ಚಿಂತನೆ ಮಾಡಬೇಕಂತೆ. ಆ ಮಂಗಳ ಸ್ನಾನವಾದ ಮೇಲೆ ಒರೆಸ್ಕೊಳ್ಳಿಕ್ಕೆ ವಸ್ತ್ರ ಯಾರು ತಂದು ಕೊಟ್ರು, ಯಾರು ಒರೆಸಿದ್ರು, ಯಾವ ಅಂಗಗಳನ್ನೆಲ್ಲ ಒರೆಸಿದ್ರು, ಅದಾದ ಮೇಲೆ ಧೂಪವನ್ನ ಯಾರು ತಂದು ಕೊಟ್ರು, ಅದನ್ನ ಹೇಗೆ ಲಕ್ಷ್ಮಿ ಹಾಕಿದಳು, ಸುಗಂಧಯುಕ್ತವನ್ನಾಗಿ ಯಾಕೆ ಮಾಡಿದ್ಲು? ಮೊದಲೇ ಸುಗಂಧಯುಕ್ತವಾಗಿತ್ತು. ಅದನ್ನ ಲಕ್ಷ್ಮಿ ತಾನು ಸುಗಂಧವಾಗಿದ್ದಂತಹ ಕೂದಲನ್ನ ಅನುಸಂಧಾನ ಮಾಡಿದ್ಲು ಅಂತಷ್ಟೇ ಹೊರತು ತಾನು ಹಾಕಿದ್ದರಿಂದ ಅದು ಸುಗಂಧವಾಯಿತು ಅಂತ ಯಾವತ್ತೂ ತಿಳಿಲಿಲ್ಲ ಅಂತ ಅನುಸಂಧಾನ ಮಾಡ್ಬೇಕಂತೆ. ಇಷ್ಟಾದ ಮೇಲೆ ಕೊನೆಗೆ ಏನ್ ಮಾಡಿದ್ರು? ಗಂಟು ಹಾಕಿದ ಮೇಲೆ ಕನ್ನಡಿಯನ್ನ, ಅದು ಯಾರು? ಸರಸ್ವತಿ, ಅದರ ಬ್ರಹ್ಮದೇವರ ಹೆಂಡತಿಯಾಗಿರತಕ್ಕಂತ ಸರಸ್ವತಿ ದೇವಿ ತಂದು ಕೊಟ್ಲು. ಆ ಲಕ್ಷ್ಮಿ ಕನ್ನಡಿಯನ್ನ ತೋರಿಸಿದ್ಲು. ಏನಂತ ತೋರಿಸಿದ್ಲು? ಸ್ವಾಮಿ, ನಿನ್ನ ಸಾಕ್ಷಾತ್ ಪ್ರತಿಬಿಂಬಳು ನಾನು, ನನ್ನ ಪ್ರತಿಬಿಂಬ ಸರಸ್ವತಿ ತಂದು ಕೊಟ್ಟವಳು ಎಂಬುವ ಅನುಸಂಧಾನವನ್ನ ದೇವರ ಮುಂದೆ ಮಾಡ್ಕೊಂಡ್ಲಂತೆ. ಮಾಡ್ಕೊಂಡ್ಲು ಅಂದ ಮಾತ್ರಕ್ಕೇನೆ ದೇವರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ಗೊತ್ತಿದೆ. ಆದರೂ ಕೂಡ ಯಾಕೆ ಮಾಡ್ಕೊಂಡ್ಲು ಅಂತಂದ್ರೆ, ಈ ರೀತಿಯಾಗಿ ಪ್ರತಿಯೊಬ್ಬರು ಅನುಸಂಧಾನವನ್ನ ಮಾಡಿಕೊಂಡು ದೇವರಿಗೆ ಗೊತ್ತಿದ್ದದ್ದೇ ನಮಗ್ ಗೊತ್ತಿದೆ ಅಂತ ದೇವರಿಗೆ ತೋರಿಸ್ಬೇಕಲ್ಲ. ಆದ್ದರಿಂದ ಈ ರೀತಿಯಾದ ಅನುಸಂಧಾನಗಳನ್ನ ಮಾಡಬೇಕು. ಆಮೇಲೆ ಚಾಮರ ಯಾರು ಹಾಕ್ತಾ ಇದ್ದಾರೆ? ರತಿದೇವಿ ಮತ್ತು ಶಚೀದೇವಿಯರು ಆ ಕಡೆ ಈ ಕಡೆ ಕೂತುಕೊಂಡು ಚಂದ್ರ ಸನ್ನಿಧಾನವಾದಂತಹ ಚಾಮರ. ಆ ಚಾಮರ ಹೇಗಿತ್ತು ಅಂದ್ರೆ, ಕೂದಲುಗಳಿತ್ತು, ಈ ಹಿಡಿಕೆ ಇತ್ತು. ಹಿಡಿಕೆ ಆದ್ಮೇಲೆ ಆ ಕೂದಲನ್ನ ಹಿಡಿಯುವ ಜಾಗ ಉಂಟಲ್ವಾ, ಆ ಕಟ್ಟು, ಬೆಳ್ಳಿ ಕಟ್ಟು ಹಾಕಿರ್ತಾರೆ, ಬಂಗಾರದ ಕಟ್ಟು ಹಾಕಿರ್ತಾರೆ. ಅದು ಹೇಗಿತ್ತು ಅಂದ್ರೆ ಚಂದ್ರಾಕಾರದಲ್ಲಿ ಇತ್ತಂತೆ. ಆ ಚಂದ್ರಾಕಾರ ಪೂರ್ತಿಯಾಗಿ ಹೀಗೆ ಚಂದ್ರ, ಆ ಚಂದ್ರನ ಬಿಂಬದಿಂದ ಈ ಕೂದಲುಗಳು ಬಂದ ಹಾಗೆ ಅಂದ್ರೆ ಆ ಚಾಮರ. ಆ ರೀತಿಯಾದಂತಹ ಚಾಮರವನ್ನ ರತಿದೇವಿ ಶಚೀದೇವಿಯರು ಬೀಸಿದ್ದಾರೆ. ಇದಾದ ಮೇಲೆ ಕೊನೆಗೆ ಭಾರತೀ ದೇವಿ ಬಂದಿದ್ದಾಳೆ. ಆ ಭಾರತೀ ದೇವಿ ಬಂದು ಏನ್ ಮಾಡಿದ್ಲು? ಛತ್ರಂ ದದಾರಸಾದೇವಿ ಭಾರತೀ ಭಕ್ತಿ ಸಂಯುತ. ಅಲ್ಲಿ ಭಾರತೀ ದೇವಿಯರು ಬಂದಿದ್ದಾರೆ, ಶ್ವೇತ ಛತ್ರವನ್ನ ಹಿಡಿದಿದ್ದಾಳೆ. ಬಹಳ ದೊಡ್ಡ ತತ್ವ ಇದು. ಯಾಕೆ ಅಂದ್ರೆ, ದೇವರಿಗೆ ಯಾವುದನ್ನ ಹಿಡಿತೀರೋ ಆ ಫಲ ಅವರಿಗೆ ಬರುತ್ತಂತೆ. ಬಹಳ ಮುಖ್ಯವಾದ ಮಾತು ಇದು. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ರತಿದೇವಿ ಮತ್ತು ಶಚೀದೇವಿ ಇವರು ಏನ್ ಮಾಡಿದ್ರು? ದೇವರಿಗೆ ಚಾಮರವನ್ನ ಬೀಸಿದ್ರು. ನಿಮ್ಮ ಜೀವನದಲ್ಲೂ ಕೂಡ ದೇವರ ಪೂಜೆ ಮಾಡುವಾಗ
2 ಚಾಮರಗಳನ್ನ ಇಟ್ಟುಕೊಂಡಿರ್ತೀರಿ. ಮಂಗಳಾರತಿ ಆಗುವಾಗ ಕೊನೆಯ ಮಂಗಳಾರತಿ ಇರುತ್ತಲ್ಲ, ಅದಕ್ಕಿಂತ ಪೂರ್ವದಲ್ಲಿ ದೇವರಿಗೆ ಕನ್ನಡಿ ಮೊದಲಾಗಿರತಕ್ಕಂತಹವುಗಳನ್ನ ತೋರಿಸಿ ಚಾಮರ ಹಾಕುವಾಗ ಎಡಗೈಯಲ್ಲಿ ರತಿದೇವಿ ಇದ್ದಾರೆ, ಬಲಗೈಯಲ್ಲಿ ಶಚೀದೇವಿಯರಿದ್ದಾರೆ. ಅವರೇ ದೇವರಿಗೆ ಚಾಮರವನ್ನ ಬೀಸ್ತಾ ಇದ್ದಾರೆ ಎಂಬ ಅನುಸಂಧಾನವನ್ನ ಮಾಡಿಕೊಂಡು ಪ್ರತಿನಿತ್ಯದಲ್ಲೂ ಕೂಡ ಚಾಮರ ಸೇವೆಯನ್ನ ದೇವರಿಗೆ ಮಾಡಬೇಕು. ಈ ಚಾಮರ ಸೇವೆ ಮಾಡೋದರಿಂದ ಏನು ಲಾಭ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ಜೀವನದಲ್ಲಿ ಆಯಾಸ ಅಂಬೋದು ಆಗೋದಿಲ್ಲ. ಈ ಜೀವನದಲ್ಲಿ ಬರುವಂತಹ ಆಯಾಸವನ್ನ ಪರಿಹಾರ ಮಾಡುತ್ತೆ. ಈ ಆಯಾಸ ಅಂದ್ರೇನು? ಹಂಗಾರೆ ನಾನು ಓಡ್ಕೊಂಡು ಹೋದ್ರೆ ನಂಗೆ ಆಯಾಸ ಆಗಲ್ವಾ? ವಾಕಿಂಗ್ ಮಾಡಿದ್ರೆ ಆಯಾಸ ಆಗಲ್ವಾ? ಬೆಟ್ಟ ಹತ್ತಿದ್ರೆ ಆಯಾಸ ಆಗಲ್ವಾ? ಅದೆಲ್ಲ ಆಗುತ್ತೆ. ಆದರೆ ನಿಜವಾದ ಆಯಾಸ ಅದಲ್ಲ. ಅದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಹೊರಟೋಗುತ್ತೆ. ಜೀವನದಲ್ಲಿ ಆಯಾಸ ಅಂದ್ರೆ ಏನು ಗೊತ್ತಾ? ಆಯಾಸ ಅಂದ್ರೆ ಈಗ ಮಕ್ಕಳಿಲ್ಲ ಅಂತ ಆಯಾಸ ಅಲ್ಲ, ಹೆಂಡತಿ ಇಲ್ಲ ಅಂತ ಆಯಾಸ ಅಲ್ಲ. ಅದು ಆಯಾಸ ಲೌಕಿಕದ ಆಯಾಸ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ಹಣ ಇಲ್ಲ, ಇದು ಯಾವುದು ಆಯಾಸ ಅಲ್ಲ. ಮತ್ತೆ ಯಾವುದು ಆಯಾಸ ಅಂದ್ರೆ ಆ ಹೆಂಡತಿ ನಮ್ಮ ಸಾಧನೆಗೆ ಅನುಕೂಲಲಾಗದಿದ್ದರೆ ಅದು ಆಯಾಸ. ಮಕ್ಕಳು ನಮ್ಮ ಸಾಧನೆಗೆ ಉಪಯೋಗ ಬೀಳದಿದ್ದರೆ ಅದು ಆಯಾಸ. ಹಣ ಇದೆ, ಯಾವುದು ದಾನ ಧರ್ಮ ಮಾಡುವ ಮನಸ್ಸು ನಮಗೆ ದೇವರು ಕೊಟ್ಟಿಲ್ಲ. ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಒಂದು ನಯಾ ಪೈಸ ದಾನ ಧರ್ಮ ಮಾಡ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ಮನಸ್ಸೇ ಕೊಟ್ಟಿಲ್ಲ. ಅದು ಆಯಾಸ. ಇಂತಹ ಆಯಾಸಗಳನ್ನ ಪರಿಹಾರ ಮಾಡತ್ತೆ ಯಾರು ದೇವರ ಪೂಜಾ ಸಂದರ್ಭದಲ್ಲಿ 2 ಚಾಮರಗಳನ್ನ ಬೀಸುವಾಗ ರತಿ ಮತ್ತು ಶಚಿ ದೇವಿಯರು ಈ ಕೈಯಲ್ಲಿ ನಿಂತುಕೊಂಡು ಆ ಭಗವಂತನಿಗೆ ಚಾಮರವನ್ನ ಬೀಸ್ತಾ ಇದ್ದಾರೆ ಎಂಬ ಅನುಸಂಧಾನವನ್ನ ಮಾಡಿದರೆ ಆಗ ಜೀವನದಲ್ಲಿ ಆಯಾಸಂ ಪರಿಹರತಿ. ಆಯಾಸ ಅಂದ್ರೆ ಆಯಾಸ ಅಲ್ಲ, ನಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡದೆ ಇದ್ದಾಗ ಮನಸ್ಸು ಭಾರವಾಗಿ ಆಯಾಸವಾಗುತ್ತಲ್ಲ, ಅಂತಹ ಆಯಾಸ ಅಂತ ಗೊತ್ತಾಯ್ತಲ್ಲ. ಅಥವಾ ಅದರೊಳಗೆ ಇದೆ ಆಯಾಸ ಅನ್ನುವ ಶಬ್ದ. ಆಯ ಸ ಅಂದ್ರೆ ಸಾರ್ಥಕ. ಆಯ ಅಂದ್ರೆ ಏನು? ಆಯ ಅಂದ್ರೆ ಆಯ ವ್ಯಯ ಅಂದ್ರೆ ದೇವರು ನಮಗೆ ಏನು ಸಂಪತ್ತನ್ನು ಕೊಡ್ತಾನೆ, ಅದು ಯಾವುದೇ ಸಂಪತ್ತು, ಹಣ ರೂಪದ ಸಂಪತ್ತಾಗ್ಬಹುದು, ಹೆಂಡತಿ ರೂಪದ ಸಂಪತ್ತಾಗ್ಬಹುದು, ಮನೆ ಮಠ ಯಾವುದೇ ಒಂದು ಸಂಪತ್ತಾಗ್ಬಹುದು, ಇದೆಲ್ಲ ಆಯ. ಅದು ಸ ಅಂದ್ರೆ ಸಾರ್ಥಕವಾದಾಗ ಮಾತ್ರ ನಮಗೆ ನೆಮ್ಮದಿ. ಅದು ಸಾರ್ಥಕವಾಗಲಿಲ್ಲ ಅಂದ್ರೆ ನಮಗೆ ಬರುವಂತಹದ್ದೇ ಆಯಾಸ ಅಂತ ಈ ರೀತಿಯಾಗಿ ಬಿಡಿಸಿಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೊನೆಗೆ ಭಾರತೀ ದೇವಿ ಶ್ವೇತ ಛತ್ರ. ಆ ಛತ್ರ ಯಾವುದಕ್ಕೆ ಹಿಡಿತಾರೆ? ತಲೆಗೆ ಹಿಡಿತಾರೆ. ತಲೆಗೆ ಅಂದ್ರೆ ತಲೆಗೆ ಬಿಸಿ ಆಗಬಾರದು ಅಂತ ಮೇಲೆ ಛತ್ರ. ಅದರಲ್ಲಿಯೂ ಶ್ವೇತ ಛತ್ರ. ಛತ್ರ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಶ್ವೇತ ಛತ್ರ ಅಂದ್ರೆ ಶುದ್ಧವಾದ ತತ್ವಜ್ಞಾನ. ಯಾರು ದೇವರ ಪೂಜೆಯ ಕಾಲದಲ್ಲಿ ಶ್ವೇತ ಛತ್ರ ಅಂದ್ರೆ ಸುವರ್ಣ ಛತ್ರ ಅಂತ ಅರ್ಥ, ಅದನ್ನ ದೇವರಿಗೆ ಹಿಡಿತಾರೆ, ತಲೆಯಲ್ಲಿ ತತ್ವಜ್ಞಾನ ತುಂಬುತ್ತೆ. ಅದಕ್ಕೆ ಆ ತತ್ವಜ್ಞಾನಾಭಿಮಾನಿಯಾಗಿರುವಂತಹ ಮಹಾಭಾರತೀ ದೇವಿಯರು ಅದನ್ನ ಛತ್ರವನ್ನ ಬಿಳಿ ಕೊಡೆಯನ್ನ ಹಿಡಿದಿದ್ದಾರೆ ಅಂತ ಅಟವ ಮಾತನ್ನ ಛತ್ರಂ ದದಾರ ಸಾ ದೇವಿ ಭಾರತೀ ಭಕ್ತಿ ಸಂಯುತ. ಜ್ಞಾನ ಇರುತ್ತೆ, ತಗೊಂಡೇನ್ ಮಾಡೋದು? ಒಳಗಡೆ ಭಕ್ತಿನೇ ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ. ಎಷ್ಟೋ ಜನರಿದ್ದಾರೆ, ಜ್ಞಾನ ಅಂದ್ರೆ ಕರಗತವಾಗಿರ್ತದೆ, ಆದರೆ ಒಳಗಡೆ ಭಕ್ತಿ ಇರೋದಿಲ್ಲ, ತುಂಬಾ ಕಷ್ಟ. ಆ ರೀತಿಯಾಗಿ ಜ್ಞಾನ ಎಷ್ಟು ಇದೆ, ಜೊತೆಗೆ ಭಕ್ತಿನೂ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯತ ಎಂಬ ಶಬ್ದವನ್ನ ಶ್ರೀಮದ್ ಆಚಾರ್ಯರೇ ಹೇಳಿದ್ದಾರೆ. ಅದನ್ನೇ ಟೀಕಾಕೃತ್ಪಾದರು ಹೇಳ್ತಾರೆ, ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ
ಅನೇಕ ಗುಣಾಧಿಕಾಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಇವೆಲ್ಲವನ್ನು ಇಟ್ಟುಕೊಂಡಾಗ ಜ್ಞಾನದ ಜೊತೆಗೆ ಭಕ್ತಿ ಇದ್ರೆ ಮಾತ್ರ ಅದು ಸಾರ್ಥಕ. ಕೇವಲ ಜ್ಞಾನ ಇದೆ, ಶುಷ್ಕ ಪಾಂಡಿತ್ಯ ಏನು ಉಪಯೋಗ ಇಲ್ಲ. ಯಾವಾಗಲೂ ಸಂಪತ್ತಿದ್ರೆ ಅದನ್ನು ದಾನ ಮಾಡುವ ಬುದ್ಧಿ ಎಂಬತಕ್ಕ, ಸಂಪತ್ತು ಎಂಬುದು ಜ್ಞಾನ, ಅದು ಯಾವಾಗ ಶೋಭಾಯಮಾನವಾಗುತ್ತೆ, ದಾನ ಧರ್ಮಾದಿಗಳನ್ನು ಕೊಡುವ ಮನಸ್ಸು ಜೊತೆಗಿದ್ರೆ ಮಾತ್ರ. ಅದು ಕೊಡ್ಲಿಲ್ಲ ಅಂದ್ರೆ ನಿಮಗೆ ಆ ಸಂಪತ್ತು ಇದ್ದು ವ್ಯರ್ಥ. ಹಾಗೆ ಜ್ಞಾನದ ಜೊತೆಗೆ ಭಕ್ತಿ ಎಂಬತಕ್ಕಂಥದ್ದು ಬರ್ಲಿಲ್ಲ ಅಂತಂದ್ರೆ ಅದು ವ್ಯರ್ಥವಾಗುತ್ತೆ. ಹಾಗಾಗಿ ಭಾರತೀ ದೇವಿ ಭಕ್ತಿ ಸಂಯುತ ಛತ್ರಂ ದದಾರ ಅಂತ ಪಾದುಕೆ ಪ್ರದದೌ ಭದ್ರ ಗಂಗಾ ಗಂಗಾಪಿತುಸ್ತದಾ. ಆ ಸಮಯದಲ್ಲಿ ಗಂಗಾಜನಕನಾಗಿರತಕ್ಕಂತಹ ನಮ್ಮ ಸ್ವಾಮಿ ಶ್ರೀನಿವಾಸನಿಗೆ ಮಂಗಳಪ್ರದಳಾಗಿರತಕ್ಕಂಥ 2 ಪಾದುಕೆಗಳನ್ನ ಕೊಟ್ರಂತೆ. ಯಾರು? ಗಂಗಾದೇವಿ. ಪಾದುಕೆ ಪ್ರದದೌ ಭದ್ರ ಗಂಗಾ ಗಂಗಾಪಿತುಸ್ತತಾ. ಯಾಕೆ ಅಂದ್ರೆ ಅವಳು ಆ ಪಾದದಿಂದಲೇ ಹುಟ್ಟಿದ್ದಾಳೆ. ಆ ಭಗವಂತನ ಪಾದದೆ ವಾಮ ಪಾದಾಂಗುಷ್ಟ ನಿರ್ಬೆನ್ನ ಉದ್ಭಂಡ ಕಟಾಹ ಅಂತ ಹೇಳಿ ಭಾಗವತದ 5ನೇ ಸ್ಕಂದದಲ್ಲಿ ಅದನ್ನು ಹೇಳಿದ್ದಾರೆ. ಹಾಗಾಗಿ ಯಾವ ಪಾದದಿಂದ ಉದ್ಭವಿಸಿರತಕ್ಕಂತಹ ಗಂಗಾದೇವಿ ಇದ್ದಾಳೋ ಅಂತಹ ಗಂಗಾದೇವಿ ಏನ್ ಮಾಡಿದ್ಲು, ತಾನು ಮತ್ತೆ ಪಾದುಕೆಯನ್ನ ಕೊಟ್ಟಿದ್ದಾರೆ ಅಂತನ್ನುವಂತಹದ್ದು. ಆ ಪಾದುಕೆಯನ್ನ ಕೊಟ್ರೆ ದೇವರಿಗೆ ಪಾದುಕ ಸಮರ್ಪಣೆ ಮಾಡುವಾಗ ನಮಗೆ ಗಂಗೆಯ ಸನ್ನಿಧಾನ ನೆನಪಿಗೆ ಬರಬೇಕು. ಗಂಗಾದೇವಿಯೇ ಈ ಪಾದುಕೆಯನ್ನು ದೇವರಿಗೆ ಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿಕೊಳ್ಳಬೇಕು. ನಿಧಾಯ ಪಾದೌ ವರಪಾದಕಾದ್ವಯೇ ಯಯೌ ಪ್ರಸನ್ನಾರ್ತಿ ಹರೋ ಹರಿ ಸ್ವಯಂ ಯಾಭ್ಯಾಂ ಪುರಾ ಪಾವನತಾಗತಾ ಮುನೇಃ ಶಾಪೇನ ಶೈಲತ್ವಮುಪಾಗತಾ ಬಲಾತ್. ಪಾದುಕಾಭ್ಯಾಂ ಚರನ್ ಭೂಮಿಂ ವರಾಸನಮಗಾತ್ ಹರಿ. ಅಂದ್ರೆ ಬ್ರಹ್ಮಾದಯಾಹ ಸುರಗಣಾಹ ಯಾರೇನೇನ್ ಕೊಟ್ರು ಅಂತ. ಅಂದ್ರೆ ಆ ಪಾದುಕೆಯನ್ನ ಕೊಡ್ತಾ ಇರುವಾಗ ಎಂತಹ ಪಾದಗಳಿಗೆ ನಾನು ಪಾದುಕೆಯನ್ನ ಕೊಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡ್ಕೋಬೇಕಂತೆ. ಆ ಪಾದುಕೆಯನ್ನು ಕೊಡುವಾಗ ಈ ಅನುಸಂಧಾನ ಇರ್ಬೇಕಂತೆ. ಯಾವ ಅನುಸಂಧಾನ ಅಂದರೆ, ಹಿಂದೆ ಯಾವ ಗೌತಮ ಋಷಿಗಳ ಶಾಪದಿಂದ ಶಿಲೆಯಂತಾಗಿರುವಂತಹ ಅಹಲ್ಯಾದೇವಿ ಯಾವ ಪರಮಾತ್ಮನ ಪಾದಸ್ಪರ್ಶ ಮಾತ್ರದಿಂದ ಶಾಪ ವಿಮುಕ್ತಳಾಗಿ ಮೊದಲಿನಂತೆ ತನ್ನ ಶರೀರವನ್ನ ಪಡೆದಳೋ, ಪವಿತ್ರೀಕೃತಳಾದಳೋ, ಅಂತಹ ಅದಕ್ಕೆ ನಾನು ಪಾದುಕೆಯನ್ನು ಕೊಡ್ತಾ ಇದ್ದೇನೆ. ಇಷ್ಟು ಅನುಸಂಧಾನ ಇರ್ಬೇಕಂತೆ. ಅಂದರೆ ಯಾವ ಪಾದ ಅಹಲ್ಯೆಯನ್ನ ಉದ್ಧಾರ ಮಾಡಿ ಅವಳನ್ನ ಬಾಲಿಕೆಯನ್ನಾಗಿ ಮಾಡಿತೋ ಅಂತಹ ಪಾದಕ್ಕೆ ನಾನು ಪಾದುಕೆಯನ್ನ ಕೊಡ್ತಾ ಇದ್ದೇನೆ ಅಂತ. ಅಂದ್ರೆ ಗಂಗೆನೇ ಎಲ್ಲರನ್ನು ಪವಿತ್ರ ಮಾಡುವವಳು. ಅವಳಿಗೆ ಪಾವಿತ್ರ ಹೇಗೆ ಬಂತು ಅಂದ್ರೆ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ಯಾವ ಪಾದದಿಂದ ತಾನು ಹುಟ್ಟಿದಳೋ ಅದಕ್ಕೆ ಪಾದುಕೆ ಮಾತ್ರ ಕೊಡ್ಲಿಲ್ಲ. ಮತ್ತೆ ಎಂತಹ ಪಾದುಕೆ ಅಂತ ತಿಳ್ಕೊಂಡು ಕೊಟ್ರು, ಗೌತಮರ ಶಾಪದಿಂದ ಅಹಲ್ಯಾದೇವಿ ಶಿಲೆಯಾಗಿರುವಂತಹ ಸಂದರ್ಭದಲ್ಲಿ ಯಾವ ಪಾದ ಸ್ಪರ್ಶ ಮಾಡಿ ಅವಳನ್ನ ಬಾಲಿಕೆಯನ್ನಾಗಿ ಮಾಡಿದನೋ ಅಂತಹ ವ್ಯಕ್ತಿಯ ಪಾದಕ್ಕೆ ನಾನು ಪಾದುಕೆಯನ್ನ ಕೊಡ್ತಾ ಇದ್ದೇನೆ ಅಂತ ಅನುಸಂಧಾನವನ್ನ ಮಾಡಿಕೊಂಡು ಅವಳು ಕೊಟ್ಲು ಅಂತ ಚಿಂತನೆಯನ್ನ ನಾವು ಮಾಡಬೇಕು. ದೇವರಿಗೆ ಕೊಡುವ ಪಾದುಕ ಸಮರ್ಪಣಾ ಸಂದರ್ಭದಲ್ಲಿ ಈ ಚಿಂತನೆ ಇರಬೇಕು ಅಂತ. ಹೀಗೆ ಮತ್ತೆ ಆವಾಗ ಏನಾಗತ್ತೆ, ಈ ರೀತಿಯಾಗಿ ಅನುಸಂಧಾನ ಮಾಡಿಕೊಂಡು ಪಾದುಕೆ ನೋಡಿ, ನಾವು ಷೋಡಶೋಪಚಾರ ಪೂಜೆ ಇವೆಲ್ಲ ಏನು ಅಂತ ನಾವೆಲ್ಲ ಎಷ್ಟು ಸೋಮಾರಿಗಳು ಅಂದ್ರೆ, ಎಲ್ಲ ಛತ್ರ ಚಾಮರ ನೃತ್ಯ ಗೀತ ಪಾದುಕಾದಿ ಸಮಸ್ತ ರಾಜೋಪಚಾರ ಪೂಜಾರ್ತೆ ತುಳಸಿ ಪತ್ರಂ ಸಮರ್ಪಯಾಮಿ, ಎಲ್ಲ ಅಕ್ಷತಾನ್ ಸಮರ್ಪಯಾಮಿ, ಎಲ್ಲ ಅಕ್ಷತೆಯಲ್ಲೇ ಮುಗಿಸುವವರೇ ಹೊರತು ಯಾವುದನ್ನು ಪ್ರತ್ಯಕ್ಷವಾಗಿ ಮಾಡ್ಲಿಕ್ಕೆ ನಾವು ಸೋಮಾರಿಗಳು. ಆದ್ರೆ ಸೋಮಾರಿಗಳಾಗಿ ದೇವರು ಸ್ವೀಕಾರ ಮಾಡ್ತಾನ? ಅಲ್ಲ, ಸ್ವೀಕಾರ ಮಾಡ್ತಾನೆ. ಏನ್ ಲಾಸ್ ಗೊತ್ತಾ?
ಇಷ್ಟೆಲ್ಲ ಅನುಸಂಧಾನಗಳಿಂದ ಕೊಟ್ಟಾಗ ಬರುವ ಫಲ ಇರ್ತಲ್ಲ, ಅದು ಲಾಸ್ ಆಯಿತು ಅಂತ ನಮ್ಗೆ ನಾವು ಎಷ್ಟು ಮೂರ್ಖರಾಗಿದ್ದೇವೆ ಅಂತ. ಆದ್ದರಿಂದ ಈ ಪಾದುಕೆಯನ್ನ ನಾವು ಸಮರ್ಪಣೆ ಮಾಡುವಾಗ ಇಷ್ಟು ಅನುಸಂಧಾನಗಳಿಂದ ನಾವು ಪಾದುಕೆಯನ್ನು ಸಮರ್ಪಣೆ ಮಾಡಿದರೆ ಬರುವ ಫಲ ಎಂತದ್ದು ಅಂದ್ರೆ, ನಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಸಲ ನಾವು ಬಂಡೆಗಲ್ಲಾಗಿರ್ತೇವೆ. ಹೇಗೆ ಬಂಡೆಗಲ್ಲು ಅಂತ, ಈಗ ನೋಡಿ, ನಮ್ಮ ಎದುರಿಗೇನೆ ಜ್ಞಾನಿಗಳಿರ್ತಾರೆ, ಪಕ್ಕದ ಮನೆಯಲ್ಲೇ ಜ್ಞಾನಿಗಳಿರ್ತಾರೆ. ಅವರಿಂದ ನಾವು ಎಷ್ಟೋ ಸಾಧನೆಯನ್ನ ಮಾಡಬಹುದು ಅವರ ಸಹವಾಸದಿಂದ. ಆದ್ರೆ ನಮ್ಮ ಪಕ್ಕದಲ್ಲೇ ಜ್ಞಾನಿಗಳಿದ್ದಾರೆ ಅನ್ನುವ ಕಲ್ಪನೆನೇ ನಮಗೆ ಬರೋದಿಲ್ಲ. ಎಷ್ಟೋ ವರ್ಷಗಳು, ಅಯ್ಯೋ ಅವರ ಅಷ್ಟು ದೊಡ್ಡ ಜ್ಞಾನಿಗಳ ನಮ್ಮನೆ ಪಕ್ಕದಲ್ಲೇ ಇದ್ರಿ, ಒಂದು ದಿನ ನಾನು ಅವ್ರ ಹತ್ರ ಹೋಗಿ ಮಾತನಾಡ್ಲಿಲ್ಲ ಅಂದರೆ ನಮ್ಮನ್ನ ಬಂಡೆಗಲ್ಲು ಅಂತ ಕರ್ತ. ಅಂದ್ರೆ ಸಾಧನೆ ಮಾಡಿಸುವಂತ ವ್ಯಕ್ತಿಗಳು ಪಕ್ಕದಲ್ಲೇ ಇದ್ರೂ ನಾವು ಅದನ್ನ ಸರಿಯಾಗಿ ಬಳಸಿಕೊಳ್ಳದಿದ್ದರೆ, ಯಾವಾಗಲೂ ಒಂದು ತಿಳ್ಕೊಳ್ಳಿ, ಜ್ಞಾನಿಗಳು ಸಿಗುವುದೇ ದುರ್ಲಭ. ಸಿಕ್ಕಿದಾಗ ಬಳಸ್ಕೊಂಡ್ಬಿಡ್ಬೇಕು, ಸಿಕ್ಕಿದಾಗ ಬಳಸ್ಕೊಂಡ್ಬಿಡ್ಬೇಕು. ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಅವನಂತಹ ದುರ್ದೈವಿ ಜಗತ್ನಲ್ಲಿಲ್ಲ ಅಂತ ಅರ್ಥ. ಹಾಗಾಗಿ ಇಂತಹ ಪಾದುಕೆಯನ್ನು ಸಮರ್ಪಣೆ ನೋಡಿ ಅಂತ ಮಂತ್ರಾಕ್ಷತೆ ಹಾಕಿಯೂ ಮುಗಿಬಹುದು. ಆದ್ರೆ ನಿಜವಾಗಿ 2 ಪಾದುಕೆಗಳನ್ನ ಮಾಡಿಸಿ ದಿನಾ ಪೂಜೆ ಮಾಡುವಾಗ ಮಹಾಮಂಗಳಾರತಿ ಆದ ಮೇಲೆ 2 ಪಾದುಕೆಗಳನ್ನ, ರಾಜೋಪಚಾರ ಪೂಜೆಗಳನ್ನೆಲ್ಲ ಮಾಡ್ತೇವಲ್ಲ, ಛತ್ರ, ಚಾಮರ, ನೃತ್ಯ, ಗೀತ, ವಾದ್ಯ, ಪಾದುಕಾದಿಗಳು, ಆ ಪಾದುಕೆಗಳನ್ನ ದೇವರಿಗೆ ತೋರಿಸ್ಬೇಕಂತೆ. ಮತ್ತೆ ನೀರು ಹಾಕಿ ತೊಳೆದು ಮುಚ್ಚಿಡ್ಬೇಕು, ಒಳಗಡೆ ಸಂಪುಷ್ಟದಲ್ಲಿ ಹಾಕಿ ಇಡ್ಬೇಕು. ಮರುದಿವಸ ಮತ್ತೆ ತಿರ್ಗಾ ಅದನ್ನ ನೀರು ಹಾಕಿ ತೊಳೆದು ಮತ್ತೆ ತಿರ್ಗಾ ದೇವರಿಗೆ ಒಪ್ಪಿಸ್ಬೇಕು. ಅವನು ಹಾಕೊಂಡ, ತಿರುಗಾಡಿದ, ಮತ್ತೆ ತೆಗೆದು ಒಳಗಿಟ್ಟ, ಮತ್ತೆ ತಿರುಗಿ, ಹೀಗೆ ಪ್ರತಿನಿತ್ಯ ಮಂಗಳಾರತಿ ಆದ ಮೇಲೆ ದೇವರಿಗೆ ಪಾದುಕೆಗಳನ್ನ ಸಮರ್ಪಣೆ ಮಾಡಬೇಕು. ಇಂತಹ ಪಾದುಕೆಗಳನ್ನ ಸಮರ್ಪಣೆ ಮಾಡಿದಾಗ ಜ್ಞಾನಿಗಳು ನಮ್ ಜೊತೆಗೆ ಇರ್ತಾರೆ. ನಮ್ಗೆ ಅರ್ಥವೇ ಆಗೋದಿಲ್ಲ, ಅವರು ಜ್ಞಾನಿಗಳು ಅಂತಲೇ ಅರ್ಥ ಆಗೋದಿಲ್ಲ. ಅವರನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನುವ ಕಲ್ಪನೆನೇ ಗೊತ್ತಾಗೋದಿಲ್ಲ. ಇದನ್ನ ಬಂಡೆಗಲ್ಲು ಅಂತ. ಯಾವ ಭಗವಂತನಿಗೆ ನಾವು ಪಾದುಕೆಯನ್ನು ಸಮರ್ಪಣೆ ಮಾಡೋದರಿಂದ ಅಂತಹ ಜ್ಞಾನಿಗಳ ಸಂಘ ನಮಗಾಗತ್ತೆ. ಅದು ಕೂಡ ಸುಲಭ ಇಲ್ಲ. ದಾಸರು ಅದನ್ನೇ ಹೇಳ್ತಾರೆ, ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತಜ ಜನಕ. ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಎಷ್ಟು ಸ್ಪಷ್ಟವಾಗಿದೆ ನೋಡಿ. ನಮ್ಮ ಲಿಂಗದೇಹ ಕೂಡ ಭಂಗ ಮಾಡುವ ತಾಕತ್ತು ಅವರ ಹತ್ರ ಇದೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ನಮ್ಮನ್ನ ಬಂಡೆಗಲ್ಲು. ಇದನ್ನ ಕರಗಿಸಿ ಅವಳನ್ನ ಬಾಲಿಕೆಯನ್ನಾಗಿ ಮಾಡಿದ ಪಾದ. ಅಂತಹ ಪಾದಕ್ಕೆ ನಾನು ಏನ್ ಮಾಡ್ತೇನೆ, ದಿನನಿತ್ಯ ಇರೋದೇ ಸಂಪುಷ್ಟ ತೆಗೆದು ಕೊಡೋದಷ್ಟೇ. ಇಂತಹ ಪಾದುಕೆಯನ್ನು ಕೊಡೋದರಿಂದ ಇಂತಹ ಫಲ ಸಿಗುತ್ತೆ ಅಂತ. ಒಂದು ಪಾದುಕೆಯನ್ನ ಧಾರಣೆ ಮಾಡುವಾಗ ಇಷ್ಟು ಅನುಸಂಧಾನಗಳನ್ನ ಮಾಡ್ಕೋಬೇಕು ಅಂತ. ಆ ಪಾದುಕೆಗಳನ್ನ ಹಾಕಿಕೊಂಡು ಭದ್ರಪೀಠೆ ಉಪಾವಿಶತು, ಭದ್ರಪೀಠದಲ್ಲಿ ಬಂದು ಕೂತ್ಕೊಂಡಂತೆ, ತನ್ನ ಭದ್ರಪೀಠ ಅಂತ. ಆಗ ದೇವತೆಗಳಲ್ಲಿ ಶ್ರೇಷ್ಠರಾಗಿರತಕ್ಕಂತ ಬ್ರಹ್ಮಾದಿ ದೇವತೆಗಳು ಹಾಗೂ ಇಂದ್ರಾದಿ ಅಷ್ಟದಿಕ್ಪಾಲಕರು, ಕಶ್ಯಪಾದ ಋಷಿಗಳು ಅಂದ್ರೆ 7 ಋಷಿಗಳು, ಕಶ್ಯಪ, ಅತ್ರಿ, ಭರದ್ವಾಜ, ಗೌತಮ ಮೊದಲಾಗಿರ್ತಕ್ಕಂಥವ್ರು. ಆಮೇಲೆ 4 ಜನ, ಯಾರು, ಸನಕಾದಿಗಳು. ಆಮೇಲೆ ಭೃಗು ಮೊದಲಾಗಿರತಕ್ಕಂಥ ಮಹರ್ಷಿಗಳು, ನಾರದರೇ ಮೊದಲಾಗಿರತಕ್ಕಂಥ ಮಹರ್ಷಿಗಳು, ಅರಿಯಮಾದಿ ಪಿತೃಗಳು, ತುಂಬುರು ಮೊದಲಾಗಿರ್ತಕ್ಕಂಥ ಸ್ತುತಿ ಗಂಧರ್ವರು, ರಂಭಾದಿ ದೇವತಾ ನರ್ತಕಿಯರು, ಸೂತರು, ಮಾಗಧರು, ಸ್ತುತಿ ಪಾಠಕರು ಮೊದಲಾಗಿರತಕ್ಕಂತಹ ಎಲ್ಲರೂ ಕೂಡ ಶ್ರೀನಿವಾಸನ ಭಕ್ತರು. ಅವರೆಲ್ಲರೂ ಕೂಡ ಏನ್ ಮಾಡಿದ್ರು, ಸ್ವಾಮಿ ಪುಷ್ಕರಣಿಯ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂಥ ರತ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಿರತಕ್ಕಂಥ ಪುರುಷೋತ್ತಮನನ್ನ ಭಕ್ತಿಯಿಂದ ನೋಡುತ್ತಾ ಪುಲಕಿತಾಂಗ ಅಂದ್ರೇನು, ಎಲ್ಲ ರೋಮಾಂಚನಗೊಂಡ ಶರೀರ, ಅಂತಹ ಪುಲಕಿತಾಂಗರಾಗಿ ಆ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಹೇಗಿದ್ದ ಅಂತಂದ್ರೆ, ಆ ಅಷ್ಟಮಿಯ ಚಂದ್ರನ ಕಲೆಯಂತೆ ಸ್ವಚ್ಛವಾಗಿರತಕ್ಕಂತ ಕನ್ನಡಿಯಂತೆ ಹೊಳೆಯುವ ಹಣೆ,
ನೋಡಿ ಹೇಗಿದ್ದಾನೆ ಅಂದ್ರೆ ಅದು ಅಷ್ಟಮಿಯ ಚಂದ್ರ ಅಂತ ಯಾಕೆ ಕರೆದ್ರು, ಅಷ್ಟಮಿ ಇಂದು ಕಲಾಕಾರೆ ಅಂತ ಯಾಕೆ ಕರೆದ್ರು ಅಂದರೆ ಕೆಲವರಿಗೆ ಸಾತ್ವಿಕರಿಗೆ ತಾನು ಬೆಳದಿಂಗಳಂತೆ ಕಂಡ, ಇನ್ನ ಅರ್ಧ ಇದ್ದಾರಲ್ಲ ಅವರಿಗೆ ಯಾವನೋ ಸಾಮಾನ್ಯ ಮನುಷ್ಯ ಅಂತ. ಈ ತರ ಮೂರೂ ತರದ ಜನರು ಇದ್ರು ಅಂತ ಅರ್ಥ. ಆದ್ರೆ ಅವರಿಗೆ ಇದ್ರು ಹಾಗಾದ್ರೆ ಏನ್ರಿ ಮಹಾಪುಣ್ಯಾತ್ಮರಲ್ವಾ? ಅದು ಯಾವಾಗ ಪುಣ್ಯಾತ್ಮರ ಅದನ್ನ ಅರ್ಥ ಮಾಡ್ಕೊಂಡಾಗ. ಸುಮ್ಮನೆ ನೋಡಿದ್ರೆ ಪುಣ್ಯಾತ್ಮರ, ಅನುಸಂಧಾನ ಬರ್ಬೇಕಲ್ವಾ? ಈಗ ಶ್ರೀನಿವಾಸನ ಮೇಲೆ ಜಿರಳೆನೂ ಹೋಗ್ತಿರ್ತದೆ, ಆ ಜಿರಳೆಗೆ ಇದಾಗ್ತದ? ಆಗಲ್ಲ, ಅನುಸಂಧಾನ ಬೇಕಲ್ವಾ? ಅದಕ್ಕೆ ನಾವು ಕೂಡ ಹಾಗೆ ಅನುಸಂಧಾನ ಇಲ್ಲದೆ ಸುಮ್ಮನೆ ನೋಡ್ಬಿಟ್ಟು ಹಾರಾಗಿರೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಪರವಾಗಿಲ್ಲ ಅಂತ ತಿಳ್ಕೊಂಡು ಬಂದ್ರೆ ನಮ್ಗೇನು ಲಾಭ? ಅದರಿಂದ ಏನು ಲಾಭ ಇಲ್ಲ. ಇಷ್ಟೆಲ್ಲ ಅದಕ್ಕೆ ನಮ್ಮ ಶ್ರೀಮದಾಚಾರ್ಯರು ಅನುಸಂಧಾನಕ್ಕೆ ಭಾರೀ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅನುಸಂಧಾನಾದಿಗಳನ್ನ ಮಾಡಿಕೋಬೇಕು ಅಂತನ್ನುವುದನ್ನ ತಿಳಿಸಲಿಕ್ಕೋಸ್ಕರವಾಗಿ ಕೊನೆಗೆ ಏನ್ ಮಾಡಿದ, ಊರ್ಧ್ವ ಪುಂಡ್ರಂ ದದಾರಾತ ಶ್ರೀನಿವಾಸ ಸತಂಗತಿ. ದೇವರು ತನ್ನ ಹಣೆಗೆ ಊರ್ಧ್ವ ಪುಂಡ್ರ ಧಾರಣೆ ಮಾಡಿದ. ಬಹಳ ಸ್ಪಷ್ಟವಾಗಿದೆ ಭವಿಷ್ಯೋತ್ತರ ಪುರಾಣದಲ್ಲಿ. ಏನು? ಊರ್ಧ್ವ ಪುಂಡ್ರಂ ದದಾರಾತ ತದಾಮುಹ ಅಂದ್ರೆ ಊರ್ಧ್ವ ಪುಂಡ್ರ ಧರಿಸಿದ ಅಂತ ಅರ್ಥ. ಅದನ್ನೇ ವಿಜಯರಾಯರು ಹೇಳ್ತಾರೆ, ಊರ್ಧ್ವ ಪುಂಡ್ರ ತಿದ್ದದವನ ಕರ್ಮ ವ್ಯಾತಕೆ. ತನಗೇನ್ ಬೇಡ, ತನ್ನದೇ ಪ್ರಸಾದ. ಅದನ್ನ ಯಾಕೆ ಧರಿಸ್ತಾನೆ ಅಂದ್ರೆ ಭಕ್ತರಿಗೆ ಮಾರ್ಗದರ್ಶನವನ್ನ ಕೊಡುವುದಕ್ಕೆ ಭಗವಂತ ತಾನು ಊರ್ಧ್ವ ಪುಂಡ್ರ ದದಾರ. ಸ್ಪಷ್ಟವಾಗಿ ತದಾ ಮುಹೂರ್ತ ಕಾಲಸ್ತು ದರ್ಶಿತೋ ದೈವ ಚಿಂತಕ. ಆಗ ದೈವಜ್ಞರು ಹೇಳ್ತಾ ಇದ್ದಾರಂತೆ, ಸ್ವಾಮಿ ಸುಹುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಅಂತ. ಶ್ರೀನಿವಾಸ, ತಾಯಿಯಾಗಿರತಕ್ಕಂತ ಬಕುಲಾ ಮಾತೆ, ಆಮೇಲೆ ರಮಾದೇವಿ ಅವ್ರನ್ನೆಲ್ಲ ಕರೆದು ಶ್ರೀನಿವಾಸನ ಹಣೆಯಲ್ಲಿ ಕುಂಕುಮದಿಂದ ತಿಲಕ ಹಚ್ಚು ಅಂತ ಹೇಳಿದ್ರು. ಆವಾಗ ಬಕುಲಾ ಮಾತೆಯ ಮಾತನ್ನ ಕೇಳಿದಂತಹ ಮಹಾಲಕ್ಷ್ಮೀ ದೇವಿಯರು ಏನ್ ಮಾಡಿದ್ರು, ಶ್ರೀನಿವಾಸನ ಹಣೆಗೆ ಕುಂಕುಮ ತಿಲಕವನ್ನ ಇಟ್ಟಿದ್ದಾರೆ. ತದಾಹ ಭಾರತೀಂ ರಾಜನ್ ಬಕುಲ ಲೋಕಮಾತರಂ. ಆ ತಾಯಿ ಹೇಳಿದ್ಲು, ಹಾಗಾಗಿ ಲೇಪನಂ ಕುರು ಕಲ್ಯಾಣಿ ಲಲಾಟೆ ಕುಂಕುಮೇನತು ಏವ ಮುಕ್ತ್ವಾ ದೇವ ಮಾತ್ರ ರಮಾ ಕುಂಕುಮ ಮಾಲಿಕಿಂ. ಹಣೆಯಲ್ಲಿ ಪರಮಾತ್ಮನಿಗೆ ಕುಂಕುಮವನ್ನ ಇಟ್ಟಿದ್ದಾರೆ. ಲಕ್ಷ್ಮೀ ದೇವಿ ತನ್ನ ಪತಿಯಾಗಿರತಕ್ಕಂತ ಶ್ರೀನಿವಾಸನಿಗೆ ಮತ್ತೆ ಏನ್ ಮಾಡಿದ್ರು ಗೊತ್ತಾ, ಆಭರಣ. ಕುಂಕುಮ ಇಟ್ಟ ಮೇಲೆ ಆಭರಣ ಬಹಳ ಮುಖ್ಯ. ಆಭರಣಾದಿಗಳನ್ನ ಹಾಕಿಕೊಂಡು ಆಮೇಲೆ ಹಣೆಗೆ ಕುಂಕುಮ ಹಚ್ಕೊಳ್ಳೋದಲ್ಲ, ಮೊದಲು ಹಣೆಗೆ ಕುಂಕುಮ, ಅದಾದ ಮೇಲೆ ಆಭರಣಾದಿಗಳನ್ನ ಹಾಕೊಳ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ, ಭೂಷಣ ಅದೇ ಸ್ವಪುತ್ರ. ಯಾಕೆ ಗೊತ್ತಾ, ಹಣೆಗೆ ಕುಂಕುಮ ಇಲ್ಲದೆ ಯಾವ ಆಭರಣವನ್ನು ಹಾಕಿಕೊಂಡರೂ ಅದನ್ನು ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಶವದ ಮೇಲೆ ಹೊದಿಸಿದ ಆಭರಣವಾಗಿ ಬಿಡುತ್ತದೆ. ಆಭರಣವನ್ನು ಹಾಕಿಕೊಳ್ಳುವುದರಿಂದ ಯಾವ ಲಾಭ ಆಗಬೇಕು, ಏನ್ ಮಾಡ್ಬೇಕು, ಯಾವತ್ತಿಗೂ ಹಾಗೆ ಹಣೆಗೆ ಕುಂಕುಮ ಇಲ್ಲದೆ ಯಾವತ್ತಿಗೂ ಯಾವ ಕೆಲಸವನ್ನ ಮಾಡಿಕೊಳ್ಳಬಾರದು ಅಂತ ಧರ್ಮಶಾಸ್ತ್ರ ಇದೆ. ಹಾಗಾಗಿ ಭೂಷಣಾನಿ ಸ್ವಪುತ್ರಸ್ಯ ಪದಬಹು ಜಗದ್ಪಿತು ಯಾಚಯಿತ್ವ ಮಹಾರಾಜ ಕುಬೇರ ಮತಸಾರಮಾಂ. ಆದ್ದರಿಂದ ಶ್ರೀನಿವಾಸನಿಗೆ ಮೊಮ್ಮಗನಾಗಿರತಕ್ಕಂತ ರುದ್ರದೇವರ ಮೂಲಕ ಕುಬೇರನಿಂದ ನಾನಾ ವಿಧವಾದಂತ ಆಭರಣಾದಿಗಳನ್ನ ತರಿಸಿ ತೋರಿಸಿದ್ದಾರೆ. ಆಗ ಭಗವಂತ ಹೇಳ್ತಾನಂತೆ, ಏನಂತ, ಲಕ್ಷ್ಮೀ, ಈ ಆಭರಣಗಳಿಂದ ನೀನೇ ನನ್ನನ್ನ ಅಲಂಕರಿಸು. ಬಹಳ ಮುಖ್ಯವಾದ ಮಾತಿದು. ಇವತ್ತು ನಾವು ದೇವರಿಗೆ ಆಭರಣಾದಿಗಳಿಂದ ಅಲಂಕಾರವನ್ನ ಮಾಡುವಾಗ ಲಕ್ಷ್ಮೀ ದೇವಿನೇ ಈ ಆಭರಣದ ರೂಪದಲ್ಲಿದ್ದುಕೊಂಡು ಅಲಂಕಾರವನ್ನ ಮಾಡ್ತಾ ಇದ್ದಾಳೆ ಅಂತ ಚಿಂತನೆ ಮಾಡಬೇಕು ಅಂತ ಅಂದಾಗ ಅವಳು ನಗನಗುತ್ತಾ ಆಭರಣಾದಿಗಳನ್ನ ಏವ ಮುಕ್ತ ಹಸಂತೀಸ, ನಗುತ್ತಾ ಏನ್ ಮಾಡಿದ್ದಾಳೆ, ಆ ಆಭರಣಾದಿಗಳಿಂದ ಅಲಂಕಾರವನ್ನ ಮಾಡಿದ್ದಾಳೆ. ಹೀಗೆ ಪೀತಾಂಬರಂ ದದಾರಾಸು,
ಆಮೇಲೆ ಉಡುದಾರವನ್ನ ಕಟ್ಟಿದ್ದಾರೆ. ಸ್ವರ್ಣಮಯವಾಗಿರತಕ್ಕಂಥ ವಸ್ತ್ರಾಲಂಕಾರಗಳಿಂದ ಭೂಷಿತನಾಗಿ ಕಶ್ಯಪರು ಬಂದಿದ್ದಾರೆ, ಅತ್ರಿ ಬಂದಿದ್ದಾರೆ, ಭರದ್ವಾಜ ಋಷಿಗಳು ಮೊದಲಾಗಿರತಕ್ಕಂಥವರೆಲ್ಲ ಸ್ವಯಂ ಸೇವಕರು. ಬ್ರಹ್ಮಾದಿ ದೇವತಾ ವಂದ್ಯನಾಗು ಲೋಕ ಶಿಕ್ಷಣಕ್ಕಾಗಿ ಅವರಿಗೆಲ್ಲರಿಗೂ ಕೂಡ ವಂದಿಸಿದ್ದಾನೆ. ಇದಾದ ಮೇಲೆ ವಿಧಿವತ್ ತತ್ಕಾಲಿಕೀ ಕ್ರಿಯಾ ಪ್ರಾತರ ಉಪಾಸನಾದಿಗಳನ್ನು ಸಂಧ್ಯಾ ವಂದನೆ ಮೊದಲಾಗಿರತಕ್ಕಂಥವುಗಳನ್ನ ಮಾಡಿದ್ದಾನೆ. ಲಕ್ಷ್ಮೀನಾರಾಯಣ ಇವನೇನ್ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅನ್ಬೇಕು, ಆದರೂ ಕೂಡ ಲೋಕ ಕಾರಣಕ್ಕಾಗಿ ಹೀಗೆ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ. ಮುಂದೆ ಪುಣ್ಯಾಹ ವಾಚನಾದಿಗಳೆಲ್ಲವೂ ಕೂಡ ಆಗಬೇಕಾಗಿದೆ. ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಹೇಗೆ ಮಾಡಿದ್ರು ಎಂಬತಕ್ಕಂಥದ್ದನ್ನ ಮುಂದಿನ ಮಾತಿನಲ್ಲಿ ಸಂಧ್ಯಾ ಉಪಾಸನಂಕೃತ್ವ ತಥಾ ವಾಲ್ಮೀಕಿ ಕ್ರಿಯಾ ಏನೇನು ಮಾಡಿದರು, ಮುಂದೆ ಮದುವೆಯ ತಯಾರಿಗಳನ್ನೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀದೇವಿ ಭೂದೇವಿ ಸಮೇತನಾದ ಪದ್ಮಾವತಿ ಸಮೇತನಾದ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.